ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹಾ ವಸು, ಪೂರ್ಣಚಂದ್ರರಾವ್ ಅವ್ರನ್ನ ಕರೆದಾಯ್ತಾ? ಫೋನ್ ಮಾಡಿದ್ದೆ. ಅಬ್ರಾಡ್ಗೆ ಹೋಗಿದಾರಂತೆ. ಅವ್ರ ಮಗ ಸೊಸೆನ ಕಳಿಸ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಟು ಮತ್ತೆ ಬೇರೆಯವ್ರನ್ನೆಲ್ಲ ಕರೆದಿದೆ ಅನ್ಸತ್ತಲ್ವಾ? ಆಲ್ಮೋಸ್ಟ್ ಮುಗ್ದಿದೆ ಅಮ್ಮ. ಭವಾನಿ, ನಿನ್ನೆ ಕರಿಬೇಕು ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಬಂದೆ. ಯಾಕತ್ತೆ? ನಿನ್ ಫ್ರೆಂಡ್ಸು ಅಥವಾ ನಿನ್ ರಿಲೇಟಿವ್ಸ್ನ ಯಾರನ್ನಾದ್ರೂ ಕರಿಬೇಕು ಅಂದ್ರೆ ಫೋನ್ ನಂಬರ್ ತಗೊಂಡು ನಾನೇ ಇನ್ವೈಟ್ ಮಾಡೋಣ ಅಂತ. ಯಾಕೆ ಭವಾನಿ ಹಾಗೆ ನೋಡ್ತಿದ್ಯಾ? ನೀನೇ ನೋಡಿದ್ಯಲ್ಲ, ತುಂಬಾ ಅಪರೂಪದ ಮುಹೂರ್ತ. ಆ ಮುಹೂರ್ತದಲ್ಲೇ ನಾಮಕರಣ ಮಾಡಿದ್ರೆ ಮಗುಗ್ ಒಳ್ಳೇದಾಗತ್ತೆ ಅಂತ ಪುರೋಹಿತ್ರ ಹೇಳಿದ್ರಲ್ವಾ? ಅದಕ್ಕಲ್ಲ ಅತ್ತೆ, ನೀವೆಷ್ಟು ದೊಡ್ಡೋರು. ನೀವು ನನ್ನನ್ನು ಕೇಳೋದು ಅಂದ್ರೆ ನೀವು ನಾನು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ದೊಡ್ಡ ವ್ಯಕ್ತಿ. ಹಾಗೆಲ್ಲ ಹೇಳ್ಬಿಡಮ್ಮ. ನೀನು ಈ ಮನೆ ಸೊಸೆ. ನಿನಗ್ ಬೇಕಾದವರು ಮನೆಗೂ ಬೇಕಾದವ್ರೆ ಅಲ್ವಾ? ಅದಕ್ಕೂ ಮೀರಿ ನೀವು ಮದ್ವೆ ಆದಾಗ್ಲಿಂದ ನಿಮ್ ಮನೆ ಕಡೆಯವರು ಯಾರು ಮನೆಗ್ ಬಂದೇ ಇಲ್ಲ. ಅವ್ರನ್ನೆಲ್ಲ ಕರೆಯೋದಕ್ಕೆ ಇದೊಳ್ಳೆ ಸಮಯ ಅಲ್ವಾ? ಅದಕ್ಕೆ ಕೇಳ್ದೆ. ಸಂಬಂಧಿಕರುಗಳಿದ್ರು ನನಗೆ ಅವ್ರ ಅವಶ್ಯಕತೆ ಇಲ್ಲ ಅತ್ತೆ. ನನ್ ಬಂಧು ಬಳಗ ಎಲ್ಲ ನೀವೇನೆ. ನನ್ನ ಹಳೆ ಸಂಬಂಧಗಳು ಯಾವುದು ನನಗೆ ಬೇಡ ಅತ್ತೆ. ಮತ್ತೆ ನಿಮ್ಮಪ್ಪ? ಕೇಶವನ್ನು ಧರ್ಮೇಂದ್ರನು ವಸು ಕರೆದಾಯ್ತು. ಅಪ್ಪನ್ ಕರೆದಿದ್ದೇನೋ ತುಂಬಾ ಖುಷಿ ಆಯ್ತು ಅತ್ತೆ. ಆದ್ರೆ ಧರ್ಮೇಂದ್ರ ಅಪ್ಪನ್ ಯಾಕೆ ಕರೆದ್ರಿ? ಈಗ ಅವ್ರು ನಮ್ಗೆ ಕಾಂಪಿಟೇಟರ್ ಅಲ್ವಾ? ನೋಡು ಭವಾನಿ, ಹೊರಗಿನ ಪ್ರಪಂಚದಲ್ಲಿ ಅವ್ರು ನಮ್ಗೆ ಎದುರಾಳಿನೇ ಇರಬಹುದು. ಆದ್ರೆ ಮನೆ ಸಂಬಂಧಿಕರು ಅಂದಾಗ ಅವರೆಲ್ಲ ಒಂದೇ ಅಲ್ವಾ? ಅದು ಅಲ್ಲದೆ ನಿನ್ನ ಸಿಂಧುನ ಮದ್ವೆ ಮಾಡಿಸಿದ್ದು ಅವರೇ ತಾನೇ. ಇವತ್ತು ನಮ್ಮ ಸಂಬಂಧ ಹೀಗಿರ್ಬೋದು, ಆದ್ರೆ ನಿಮ್ಮಿಬ್ಬರಿಗೂ ಬೆನ್ನೆಲ್ಬಾಗಿ ನಿಂತಿದ್ದು ಅವರೇ ತಾನೇ. ಅವ್ರ ಸಹಾಯ ಇಲ್ಲ ಅಂದಿದ್ರೆ ಬಹುಶಃ ಸಿಂಧು ಹೀಗೆಲ್ಲ ಆಡ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಿವಾಗ ಮಾತು? ಸಿಂಧುಗೆ ಇವತ್ತಿಂದಾನೇ ಅಲ್ಲ, ತುಂಬಾ ದಿನದಿಂದಾನೇ ನನ್ನ ಮೇಲೆ ದ್ವೇಷ ಇದೆ. ಹೋಗ್ಲಿ ಬಿಡು, ಈಗ ಯಾಕ ಮಾತು? ವಸು ನಿಮ್ಮತ್ತೆ ಆಗಿರೋದಿಕ್ಕೆ ನೀವಿಬ್ರು ತುಂಬಾ ಪುಣ್ಯ ಮಾಡಿರ್ಬೇಕು. ಇಲ್ಲ ಅಂದ್ರೆ ಚೇಳ್ ಕೈಗೆ ಪಾರುಪತ್ಯ ಕೊಟ್ಟಿರೋ ಹಾಗೆ ನಿಮ್ಮಿಬ್ರು ಬಾಳಾಗೋಗ್ತಿತ್ತು. ಅಮ್ಮ ಸುಮ್ಮನೆ ಇರು. ಅಜ್ಜಿ ಹೇಳ್ತಿರೋದು ನಿಜಾನೇ ಅತ್ತೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟೆಲ್ಲ ಆದ್ಮೇಲೂ ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರ. ಇದು ಆ ಸಿಂಧುಗೆ ಅರ್ಥ ಆದ್ರೆ ಸಾಕು. ಗೊತ್ತಿಲ್ಲ ಅತ್ತೆ, ಈ ನಡುವೆ ಅವಳು ನನ್ನನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ಹಾಗೆ ಹೇಳ್ಬಾರ್ದು ಭವಾನಿ. ಸಿಂಧು ಮೇಲೆ ಅಕ್ಕ ಆಗಿ ನೀನು ಚಾಡಿ ಹೇಳ್ಬಾರ್ದಲ್ವಾ? ಎಷ್ಟೊಳ್ಳೆ ಮನ್ಸು ನಿಮ್ದು. ಆದ್ರೆ ಇದ್ಯಾವುದು ಆ ಸಿಂಧುಗೆ ಧರ್ಮೇಂದ್ರ ಅಪ್ಪಂಗೆ ಅರ್ಥನೇ ಆಗಲ್ವಲ್ಲ. ನೀವು ಕ್ಷಮಿಸ್ತೀರಾ ಅಂತ ಕೇಳಿದ್ರಲ್ಲ, ಅದೇ ಕರೆಕ್ಟ್ ಕ್ವೆಶ್ಚನ್. ನಂತರ ಯೋಚನೆ ಮಾಡೋ ಯಾವ ಗಂಡನೂ ಕ್ಷಮಿಸಲ್ಲ. ಗಂಡ ಹೆಂಡತಿಗೆ ಕಟ್ಟೋ ತಾಳಿ ಬರೀ ಒಡವೆ ಅಲ್ಲ, ಅದು ಆ ಹೆಣ್ಣಿನ ಮೇಲೆ ಇಟ್ಟಿರೋ ನಂಬಿಕೆ. ಇಬ್ಬರ ನಡುವೆ ಇರೋ ಪವಿತ್ರವಾದ ಬಂಧನ. ಆ ನಂಬಿಕೆಗೆ ವಿಷ ಹಾಕಿರೋ ನಿಮ್ ಫ್ರೆಂಡಿಗೆ ಅವ್ರ ಗಂಡ ಯಾಕೆ ಕ್ಷಮಿಸ್ಬೇಕು? ವಿರಾಟ್, ಅವಳು ಅದನ್ನ ಬೇಕು ಅಂತ ಮಾಡಿದ್ದಲ್ಲ. ಆಗೇನ್ ದ್ರೋಹ ಮಾಡೋದಿಕ್ಕೆ ಪರಿಸ್ಥಿತಿ ಕಾರಣ ಅಲ್ವೇ ಅಲ್ಲ. ಯಾಕೆ ಇದೇ ಸತ್ಯನ ಗಂಡಂಗೆ ಹೇಳ್ಬೋದಾಗಿತ್ತಲ್ವಾ?
ಅವನಿಗಿಷ್ಟ ಇದ್ದಿದ್ರೆ ಅವಳು ಸರಿ ಹೋಗ್ಲಿ ಅಂತ ಟೈಮ್ ಕೊಡ್ತಾ ಇದ್ದ. ಇಲ್ಲ ಡೈವೋರ್ಸ್ ಮಾಡ್ತಾ ಇದ್ದ ಅಷ್ಟೇ. ಮಾತಾಡಿದ್ರೆ ಎಂಥ ಸಮಸ್ಯೆನೂ ಬಗೆಹರಿಸ್ಬೋದು. ಹಾಗಿದ್ರೆ ಅವನು ಅವರಿಬ್ಬರು ಜೊತೆಲಿರೋದೇ ತಪ್ಪು. ಪ್ರೀತಿ ಅನ್ನೋದು ಎರಡು ಮನಸ್ಸುಗಳ ಮಿಲನ ಆಗಿದ್ರೆ, ಸಂಬಂಧ ಅನ್ನೋದು ನಂಬಿಕೆಯ ಅಡಿಪಾಯ. ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲದ ಹಾಗೆ ಅವನು ಕಟ್ಕೊಂಬಂದಿರೋ ಕನ್ಸನ್ನ ಜೀವನ ಪೂರ್ತಿ ನೆನಪಲ್ಲಿಟ್ಕೋಬೇಕಾಗಿರೋ ದಿನಾನ ಮೋಸ ಮಾಡಿದ್ದು ಅಲ್ಲದೆ ಅವನ ಪವಿತ್ರ ಭಾವನೆಗಳ ಜೊತೆ ಆಟ ಆಡೋದು ಅಂದ್ರೆ ಅವನ ಜೀವನಕ್ಕೆ ಬೆಂಕಿ ಇಟ್ಟ ಹಾಗೆ. ನಿಮ್ಮ ಫ್ರೆಂಡಿಗೆ ಹೇಳಿ, ಹೆಣ್ಮಕ್ಳಿಗೆ ಮಾತ್ರನೇ ಸಂಬಂಧ, ಭಾವನೆ, ಪ್ರೀತಿ ಮುಖ್ಯ ಆಗಿರಲ್ಲ ಅಂತ. ಗಂಡ್ಮಕ್ಳಿಗೂ ಅದು ಮುಖ್ಯನೇ ಅಂತ. ಇಷ್ಟೆಲ್ಲ ಮಾಡಿ ನಿಮ್ಮ ಫ್ರೆಂಡ್ಗೆ ಒಂದ್ಸರಿ ಇದೇ ಘಟನೆ ನನಗಾಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಆಗ ಉತ್ತರ ಸಿಗುತ್ತೆ. ಅವನ್ ಕಟ್ಟಿದ ತಾಳಿನೇ ಅವನ್ ಕುತ್ತಿಗೆಗೆ ನೇಣಿನ ಹಗ್ಗ ಆಗಿದೆ. ಪಾಪ ಅವನ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ. ವಿರಾಟ್ ಅವ್ರ, ನನ್ ಫ್ರೆಂಡ್ಗೆ ಇದನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಇಲ್ವಾ? ಇಲ್ಲ ಸಿಂಧು ಅವರೇ, ಪ್ರೀತಿಲಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು. ಆದ್ರೆ ನಂಬಿಕೆನೇ ವ್ಯವಹಾರ ಮಾಡ್ಕೊಂಡ್ರೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಹೆಂಡತಿ ಮಾಡಿದ ತಪ್ಪನ್ನ ನಿಮ್ ಫ್ರೆಂಡ್ ಹೆಂಡತಿ ಅನ್ನೋ ಪವಿತ್ರವಾದ ಸ್ಥಾನನ ಅವನ್ ಮಾವನ್ ಮಗಳ ಜೊತೆ ಕಳಿಸ್ದಾಗ್ಲೇ ಕಳ್ಕೊಂಡ್ಬಿಟ್ಲು. ಈಗ ನಾನು ಏನ್ ಮಾಡ್ಬೇಕು ವಿರಾಟ್? ನಿಮ್ ಫ್ರೆಂಡಿಗೆ ಮೊದಲು ಫೋನ್ ಮಾಡಿ ಗಂಡನ್ ಬಿಟ್ಟು ದೂರ ಹೋಗಕ್ ಹೇಳಿ. ಅವರಿಬ್ರು ಸಂಬಂಧ ಮುರಿದು ಚೂರಾಗೋದೆ ಅವ್ರು ಮಾಡಿದ ಪಾಪಕ್ಕೆ ಶಿಕ್ಷೆ. ಅವರು ಗಂಡನ ಬದುಕಿಂದ ದೂರ ಹೋಗೋದೆ ಅವ್ರ ಗಂಡಂಗ್ ಮಾಡೋ ಉಪಕಾರ. ಸಿಂಧು ಅವರೇ, ಇಂಥ ಫ್ರೆಂಡ್ಸ್ ಸಹವಾಸ ಬಿಟ್ಬಿಡಿ. ನಂಬಿಕೆಗೆ ಬೆಲೆ ಕೊಡದವರು ಯಾರಿಗೂ ಹತ್ರ ಆಗೋಕ್ ಸಾಧ್ಯನೇ ಇಲ್ಲ.